ಅಸಲೂನು ಕೊಡ್ಬೇಕಲ್ವಾ? ಅದಕ್ಕೆ ಈ ತಾಳಿನ ಸ್ವಂತಕ್ಕೆ ಏನ್ ಮಾಡ್ತಾ ಇದ್ದೀರಾ? ಬಿಡ್ರಿ, ಬಿಡಿ. ಇವತ್ತು ಪ್ರಾಣ ಹೋದ್ರು ಬಿಡಲ್ಲ. ಅಮ್ಮ ಅಳ್ಬೇಡ ಅಮ್ಮ, ನಿನ್ನ ಹತ್ರ ನನಗೂ ಅಳು ಬರತ್ತಮ್ಮ. ನಂಗೊತ್ತು ನಿನ್ ಬೇಜಾರಾಗಿದೆ ಅಂತ. ದೇವ್ರ ಮುಂದೆ ಕೈ ಮುಗಿಯೋಕೆ, ಕುಂಕುಮ ಹಚ್ಚೋಕೆ ತಾಳಿ ಇಲ್ಲ ಅಂತ ಅಳಬೇಡ ಅಮ್ಮ. ನಾನು ಓದಿ ದೊಡ್ಡವನಾದ್ಮೇಲೆ ನಿನಗೆ ತಾಳಿ ಕೊಡಿಸ್ತೀನಿ, ನಾನೇ ಕೊಡಿಸ್ತೀನಮ್ಮ. ಸಾಕ್ಬಿಡೆ, ಅದೆಷ್ಟು ಅಂತ ಬಾಸ್ತೀಯ? ತಲೆಯಲ್ಲಿರೋ ಕೂದಲೆಲ್ಲ ಉದುರ್ಬಿಟ್ಟಾತು. ಇವನು ಕೂದಲು ಕಟ್ ಮಾಡಿಸಿ ಅಂದ್ರೂ ಮಾಡಿಸೋದಿಲ್ಲ. ಇವಾಗ ನೋಡಿ ಹೆಂಗ್ ಬೆಳೆದಿದೆ ಅಂತ. ಸರಿ ಪುಟ್ಟ, ನೀನು ಹುಷಾರಾಗಿ ಹೋಗ್ಬಾ. ಹೂಮ್ಮ. ಓಹೋ, ಹುಷಾರಾಗಿ ಹೋಗ್ಬಾಪ ಅಂತೆ. ಏನು ಮೊದಲನೇ ಸಲ ಸ್ಕೂಲ್ ಕಳಿಸ್ತಾ ಇದೀಯಾ? ಸೀಮೆಗಿಲ್ದಿದ್ದ ಮಗ ಇವಳು ಹೇಳ್ದೆ ಹೋದ್ರೆ ದಾರಿ ತಪ್ಪಿಬಿಡ್ತಾನೆ. ಏನು ಏನು ಏನ್ ಹೇಳೋ? ಸ್ಕೂಲ್ಗೆ ಹೋಗ್ಬೇಕು. ಕೂಲ್ಗ? ಇದೇ ನಿಮ್ಮಪ್ಪನ ಮನೆ ಆಸ್ತಿ ಅನ್ಕೊಂಡಿದ್ಯೇನೋ? ನಮ್ಮಪ್ಪನ ಮನೆ ಆಸ್ತಿ ಕಣೋ. ಇನ್ಮೇಲೆ ಯಾರು ಈ ಜಮೀನ್ ಕಡೆ ಬರಂಗಿಲ್ಲ. ನಿಮ್ಗೆಲ್ಲ ಸತ್ರ ಕೊಟ್ಟು ಜಾಸ್ತಿ ಆಗೋಯ್ತು. ಇನ್ಮೇಲೆ ಯಾರು ಈ ಕಡೆ ಬರ್ಕೂಡ್ದು. ಇರ್ರೋ, ಇನ್ ಸ್ವಲ್ಪ ದಿನ ಕಳೀಲಿ. ಕರೆಂಟಿನ ತಂತಿ ಹಾಕ್ಸ್ಬಿಡ್ತೀನಿ. ಅವಾಗ ಯಾರಾದ್ರೂ ಜಮೀನ್ ಕಡೆ ಬಂದ್ರೆ ಕರೆಂಟ್ ಹೊಡೆದೇ ಸತ್ತೋಗ್ಬಿಡ್ತೀರಾ. ಲೇ ಹೋಗೋ, ಊರ್ ಸುತ್ತ ಹಾಕೊಂಡ್ ಹೋಗು. ಮಕ ನೋಡ್ತಾನ ಮಕವ. ಹೋಗ. ಕೂತ್ಕೋ. ಸತ್ತೋರ್ ಏನಾಗ್ಬೇಕು ನಿನಗೆ?
ಏನೂ ಇಲ್ಲ. ಮತ್ತೆ ಅವ್ರ ಜೊತೆ ಯಾಕೆ ಬಂದೆ ನೀನು? ನಾನು ಅವ್ರ ಜೊತೆ ಬಂದಿಲ್ಲ, ಮತ್ತೆ ನಾನೇ ಬಂದೆ. ಸ್ಕೂಲ್ಗೆ ಹೋಗೋದು ಬಿಟ್ಟು ಇಲ್ಲಿ ತನಕ ಏನ್ಕೊ ಬಂದೆ? ನಾನು ಸ್ಕೂಲ್ಗೆ ಹೋಗ್ತೀನಿ ಅಂತ ನಿಮ್ಗೆ ಗೊತ್ತು? ನಿನ್ನ ಬಟ್ಟೆ ನೋಡಿದ್ರೆ ಗೊತ್ತಾಗಲ್ವಾ? ಹ್ಮ್? ಹೇಳು ಯಾಕೆ ಬಂದಿದ್ದು ಅಂತ. ನಾನು ಸ್ಕೂಲ್ಗಂತಾನೆ ಹೋಗ್ತಿದ್ದೆ. ಆ ರಸ್ತೆ ಕ್ರಾಸಲ್ಲಿ ಕಾಸು ಸಿಕ್ತು, ಅದನ್ನ ಎತ್ಕೊಂಡೆ. ಹಂಗೇ ಮುಂದೆ ಹೋದ್ನಾ, ಅದನ್ನೂ ಎತ್ಕೊಂಡೆ. ಹಂಗೆ ಎತ್ಕೊಂತ 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 ಇಲ್ಲಿ ತನಕ ಬಂದೆ. ಎಣ್ದ ಮೇಲೆ ಹಾಕಿದ ಕಾಸು ತಗೊಂಬಂದ? ಈ ವಯಸ್ಸಲ್ಲಿ ನಿನಗೇನಕ್ಕೆ ಬೇಕೋ ದುಡ್ಡು? ನಮ್ಮಮ್ಮಂಗೆ ಏನೋ ತಗೋಬೇಕು, ಅದಕ್ಕೆ ತುಂಬಾ ಕಾಸು ಬೇಕು. ಏನ್ ನಿಮ್ಮಮ್ಮ ಹೆಸರು? ಸೀತಮ್ಮ. ಓ, ಸೀತಮ್ಮನ ಮಗ. ನೀವು? ನಾನು ಸಿದ್ಧ ಅಂತ. ಊರರೆಲ್ಲ ಸುಡುಗಾಡು ಸಿದ್ಧ ಅಂತ ಕರೀತಾರೆ. ನಿಮ್ಮ ಮನೆಯಲ್ಲಿರೋದು? ನನ್ನ ಮನೆ ಇದೆ, ನನ್ನ ಮನೆ. ಆ? ಇಲ್ಲ, ಇಲ್ಲಿ ಮನೆನೇ ಇಲ್ಲ. ಮನೆ ಇಲ್ದೋರ್ಗೆ ಈ ಜಗತ್ತೇ ಮನೆ. ಇಲ್ಲಿ ನೀವು ಹೆಂಗಿರ್ತೀರಾ? ಇವರು ಇವನು ಮಾದೇಶ, ನನ್ನ ಮಗ. ಇವರು ನಿಮ್ಮ ಮಗನ? ಮಾದೇಶಣ, ಮಾದೇಶಣ, ಏನ್ ಕೋಪ ಮಾಡ್ಕೊಂಬಿಟ್ಟವ್ರಾ? ಇಲ್ಲ, ಅವನು ಮುನ್ಸ್ಕೊಂಡ್ಬಿಟ್ಟವನೆ. ಕಿವಿ ಕೇಳಲ್ಲ, ಬಾಯಿ ಮಾತು ಕಿತ್ಕೊಬಿಟ್ಟವನೆ. ಊರ್ ಜನ ನೋಡಿ ನಗ್ತಾರೆ ಅಂತೇಳಿ ಊರಾಚೆ ಬಂದು ಈ ಸ್ಮಶಾನದಲ್ಲಿ ಜೀವನ ಮಾಡ್ಕೊಂಡಿದ್ದೀವಿ. ಏನೇ ಆದ್ರೇನು ಮಗ ಮಗನೇ ಅಲ್ವಾ? ಹಾ ಹಾ ಸೀಮೆಗಿಲ್ಲದ ಮಗ. ಹಾ ಹಾ ಹಾ. ಸರಿ, ನಾನು ಹೋಗ್ತೀನಿ. ಸ್ವಲ್ಪ ತಿರು. ಯಾಕೆ? ಹೇಳ್ತೀನಿರು, ಅವರೆಲ್ಲ ಬರ್ತಾವ್ರೆ. ಕುತ್ಕೋ. ದೀಪ ನೋಡ್ಕೊಂಡೋಗಿ, ದೀಪ ನೋಡ್ಕೊಂಡೋಗಿ, ದೀಪ ನೋಡ್ಕೊಂಡೋಗಿ, ದೀಪ ನೋಡ್ಕೊಂಡೋಗಿ, ದೀಪ ನೋಡ್ಕೊಂಡೋಗಿ, ದೀಪ ನೋಡ್ಕೊಂಡೋಗಿ. ದೀಪ ನೋಡ್ಕೊಂಡೋಗಿ. ಅವರೆಲ್ಲ ದೀಪ ನೋಡಿ ತಟ್ಟೆಗೆ ಯಾಕೆ ಕಾಸು ಹಾಕಿದ್ರು? ಮಣ್ಣಿಗೆ ಬಂದವರು ಮನೆವರೆಗೂ ಹೋಗಿ ದೀಪ ನೋಡೋ ವಾಡಿಕೆ. ವಾಪಸ್ಸು ಮನೆ ತನಕ ಹೋಗಿ ದೀಪ ನೋಡೋಕ್ಕಾಗದೆ ಇರೋರು ಇಲ್ಲೇ ದೀಪ ನೋಡಿ ಕೈ ಮುಗ್ದು ಹೋಗ್ತಾರೆ. ಸರಿ, ನಾನು ಹೋಗ್ತೀನಿ. ಏ ಇರೋ, ಆ ತಟ್ಟೆ ತಕ್ಕೊಡು. ತಗೊಳ್ಳೋ, ನಿನ್ನ ಪಾಲು. ಸರಿ, ಬರ್ತೀನಿ. ಎಲ್ಲೋಗ್ತಾ ಇದೀಯಾ? ಮೇಷ್ಟ್ರ ಮನೆಯವ್ರು ಹೇಳ್ ಕಳಿಸಿದ್ರು, ಅದಕ್ಕೆ ಅರ್ಜೆಂಟಾಗಿ ಹೊರಟೆ. ಅಮ್ಮ, ಎಲ್ಲಿತ್ತು ಇಷ್ಟೊಂದು ಕಾಸು? ದಾರಿಲ್ ಸಿಕ್ತಮ್ಮ. ನಿಂಗೇನಾದ್ರೂ ತಿಂಡಿ ತಗೊಳಕ್ಕಾಗ್ಲಿಲ್ವಾ ನೀನು? ನಂಗೆ ತಿಂಡಿ ಗಿಂಡಿ ಏನು ಬೇಡ ಅಮ್ಮ. ಇದನ್ನೆಲ್ಲ ಕೂಡಿಡು, ಜಾಸ್ತಿ ದುಡ್ಡಾದ್ಮೇಲೆ ನೀನು ತಾಳಿ ತಗೊಳ್ವೆಂತೆ. ನಾನ್ ಮುದ್ದು ರಾಜೀವಂಗೆ ಅಮ್ಮನ ಮೇಲೆ ಅದೆಷ್ಟು ಪ್ರೀತಿ. ಕೊಡು ಕೊಡು ಕೊಡು, ಇದನ್ನ ಒಳಗಿಟ್ಬಿಟ್ಟು ಬರ್ತೀನಿ. ಹಾ, ಸರಿ ಸರಿ ಆಯ್ತು, ಬಾ ಹೋಗೋಣ. ನನಗೇ ಗೊತ್ತಿಲ್ಲ ಕಾಸೆತ್ತಿರ್ತೀರಾ? ಅಮ್ಮ ಮಗ ಸೇರಿ ನನಗೇ ಮರೆಸ್ತೀರಾ? ನಾನು ಈ ಕಾಸನ್ನ ಅಮ್ಮಂಗೆ ಕೊಟ್ಟರೆ ಅಪ್ಪ ಅದನ್ನ ಎತ್ಕೊಂಡ್ಬಿಡ್ತಾರೆ. ಅಮ್ಮನ ಕೈಗೂ ಕೊಡದೆ
ನಾನೇ ಜೋಪಾನವಾಗಿ ಬಚ್ಚಿಡ್ಬೇಕು. ರಾಜೀವ, ಯಾಕೋ ಒಂಥರ ಇದ್ಯಾ? ಅಯ್ಯೋ, ನಾನ್ ಮರ್ತೇ ಬಿಟ್ಟಿದ್ದೆ ನೋಡು. ಆ ಚಕ್ರಿ ಅವನು ಹೊಲಕ್ಕೆ ಬೇಲಿ ಹಾಕ್ಬಿಟ್ಟಿದಾನಂತೆ. ಸ್ಕೂಲ್ಗೆ ಸುತ್ತಾಕೊಂಡು ಹೋಗಿ ಬಂದಿರ್ತೀಯಾ, ಅದಕ್ಕೆ ಸುಸ್ತಾಗಿದ್ಯಾ ಅನ್ಸುತ್ತೆ. ಸರಿ, ಒಳಗ್ ಹೋಗಿ ಅನ್ನ ಹಾಕೊಂಡ್ ತಿನ್ನು, ನಾನ್ ಬರ್ತೀನಿ. ಸರಿಮಾ. ಏನೋ ಮಾಡ್ತಿದ್ಯಾ ರಾಜೀವ? ಸ್ಕೂಲಿಗೆ ಲೇಟ್ ಆಗ್ಲಿಲ್ವೇನೋ? ಅಮ್ಮ, ನಾವು ಕನ್ನಡಿಯಲ್ಲಿ ಹೆಂಗಮ್ಮ ಕಾಣಿಸ್ತೀವಿ? ನಾನು ನಕ್ರೆ ಅದು ನಗತ್ತೆ, ನಾನು ಹತ್ರ ಅದು ಅಳತ್ತೆ. ಅದು ಕನ್ನಡಿ ಕಣೋ. ಮತ್ತೆ ಗೋಡೆಯಲ್ಲಿ ನಾವು ಯಾಕಮ್ಮ ಕಾಣಿಸಲ್ಲ? ಅದು ಗೋಡೆ ಕಣೋ. ಅಮ್ಮ, ನಂಗೆ ಈಗ ಗೊತ್ತಾಯ್ತು. ಕನ್ನಡಿ ಅಂದ್ರೆ ನೀನು. ನನ್ನ ನಕ್ರೆ ನೀನು ನಗ್ತೀಯ, ನಾನು ಹತ್ರ ನೀನು ಅಳ್ತೀಯ.
ಅಪ್ಪ ಗೋಡೆ ಥರ. ಭಗವಂತನ ಸೃಷ್ಟಿಲಿ ಒಂದೊಂದು ವಸ್ತುವಿನ ಸ್ವಭಾವ ಒಂದೊಂದು ರೀತಿ ಇರುತ್ತೆ. ಎಲ್ಲ ಅವನ್ ಲೀಲೆ. ನಮ್ ಕೈಲಿ ಏನೂ ಇರೋದಿಲ್ಲ. ನಿನ್ ಕೈಲಿ ಈಗ ಬ್ಯಾಗ್ ಇದೆಯಲ್ಲ, ನಿನ್ ಸ್ಕೂಲಿಗೆ ಹೊರಡು. ಸರಿಮ್ಮ, ಬರ್ತೀನಿ. ಬಾಯ್. ಯಾಕೋ? ಅಮ್ಮ, ಅದು ಏನೋ ಮರ್ತದೆ. ಹ್ಮ್ ಹ್ಮ್ ಏನ್ ಮರ್ತೋಗಿದ್ದು? ಅದೇ ಮರ್ತದೆ. ಸರಿಮ್ಮ, ಬರ್ತೀನಿ. ಬಾಯ್. ಕಾಸು ಸಿಕ್ಕಿದ್ರೆ ಅಮ್ಮಂಗೆ ತಾಳಿ ಕೊಡಿಸ್ಬೋದು. ಸ್ಕೂಲ್ಗೆ ಹೋದ್ರೆ ಪಾಠ ಕಲಿಬೋದು. ಸ್ಕೂಲ ಅಮ್ಮನ. ಕಾಸು ಸಿಗತ್ತೆ, ಹೆಣ ಬರುತ್ತೆ, ಕಾಸು ಸಿಗತ್ತೆ, ಹೆಣ ಬರುತ್ತೆ, ಕಾಸು ಸಿಗತ್ತೆ.